ಜನ ಕೇಳ್ತಾ ಇರಾ ಎಸ್-ಎನ್-ಕೆ ಕೋಟಾಗೆ ಯಾವ ರೀತಿ ಅಪ್ಲೈ ಮಾಡಬೇಕು? ಇವಾಗ ಏನಾದ್ರು ಅಪ್ಲಿಕೇಶನ್ಸ್‌ಗಳು ಓಪನ್ ಆಗಿದ್ಯಾ ಅಂತ. ಮತ್ತೆ ಎಷ್ಟು ಜನಕ್ಕೆ ಎಸ್-ಎನ್-ಕೆ ಕೋಟಾ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ನಿಮ್ಗೆ ಏನಾದ್ರು ಎಸ್-ಎನ್-ಕೆ ಕೋಟಾ ಅಂಡರ್‌ಲಿ ಸೀಟ್ ಸಿಕ್ತು ಅಂದ್ರೆ ನಿಮ್ಗೆ ಫೀಸ್ ಬಂದ್ಬಿಟ್ಟು 70% ರಿಡ್ಯೂಸ್ ಆಗುತ್ತೆ. ಹಾಗಾದ್ರೆ ಎಸ್-ಎನ್-ಕೆ ಕೋಟಾ ಯಾವ ಕೋರ್ಸಲ್ಲಿ ಇರುತ್ತೆ? ಅದಕ್ಕೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು? ಏನೇನು ಕಂಡೀಷನ್ಸ್ ಇರುತ್ತೆ? ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದ್ರು ಈ ವರ್ಷ ಸಿ-ಇ-ಟಿ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೋಸ್ಕರ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್‌ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ದೋಸ್ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿ-ಇ-ಟಿ ರ್ಯಾಂಕಿಂಗ್ ಈಗ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಬ್ರಾಂಚಲ್ಲಿ ಸೀಟ್ ನೋಡ್ತಾ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಅಂತ ಕೊಡಿ. ನಿಮಗೆ ಕೌನ್ಸೆಲಿಂಗ್ ಅಲ್ಲಿ ಯಾವ್ಯಾವ ಕಾಲೇಜ್‌ಗಳು ಅಲಾಟ್‌ಮೆಂಟ್ ಆಗ್ಬೋದು ಅಂತ ಅಪ್ರಾಕ್ಸ್ ಆಗಿ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ. ಚೆಕ್ ಮಾಡಿ. ಸರಿನಾ? ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಎಸ್-ಎನ್-ಕ್ಯೂ ಕೋಟಾ ಅಂದ್ರೆ ಇದು ಸೂಪರ್‌ನರಿ ಕೋಟಾ ಆಗಿರುತ್ತೆ. ಈಗ ನಿಮ್ಗೆ ಕಾಲೇಜ್ ಫೀಸ್ ಬೇರೆ ಇರುತ್ತೆ, ಟ್ಯೂಷನ್ ಫೀಸ್ ಬೇರೆ ಇರುತ್ತೆ ಪ್ರತಿ ಒಂದು ಕಾಲೇಜಲ್ಲೂ ಕೂಡ. ಸರಿನಾ? ಇಲ್ಲಿ ಟ್ಯೂಷನ್ ಫೀಸ್ ಬಂದ್ಬಿಟ್ಟು ಯೂಶುವಲಿ ಇಂಜಿನಿಯರಿಂಗ್ ಕಾಲೇಜ್‌ಗಳಲ್ಲಿ ಏನಾಗುತ್ತೆ ಅಂದ್ರೆ 70,000 to 80,000 ಇರುತ್ತೆ. ಕಾಲೇಜ್ ಫೀಸ್‌ನ 20,000 to 30,000 ಚಾರ್ಜ್ ಮಾಡ್ತಾರೆ. ಅಂದ್ರೆ ನೀವು 1 ವರ್ಷ ಇಂಜಿನಿಯರಿಂಗ್ ನೀವು ಮಾಡ್ಬೇಕಂದ್ರೆ ನೀವು ಪ್ರತಿ ವರ್ಷನೂ ಕೂಡ ಆವರೇಜ್ ಆಗಿ 1,00,000 ಸಮಥಿಂಗ್ ಫೀಸ್‌ನ ಕಟ್ತೀರಾ. ಸರಿನಾ? ಒಂದೊಂದು ಕಾಲೇಜಲ್ಲಿ ಫೀಸ್ ಸ್ವಲ್ಪ ವೇರಿ ಆಗುತ್ತೆ. ಸರಿನಾ? ಈ ರೀತಿ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಆದ್ರೆ ನಿಮ್ಗೇನಾದ್ರು ಎಸ್-ಎನ್-ಕ್ಯೂ ಕೋಟಾದಲ್ಲಿ ಸೀಟ್ ಅಲಾಟ್‌ಮೆಂಟ್ ಆಯ್ತು ಅಂದ್ರೆ ನಿಮ್ಗೇನಾಗುತ್ತೆ ಅಂದ್ರೆ ಕೇವಲ 30,000 ಇರುತ್ತೆ ಪ್ರತಿ ವರ್ಷ ಫೀಸು. ಅಷ್ಟು ಮಾತ್ರ ನೀವು ಕಟ್ತೀರಾ. ಬೇರೆಯವರೆಲ್ಲ 1,00,000 ಕಟ್ತಾ ಇರ್ತಾರೆ. ಕೌನ್ಸೆಲಿಂಗ್ ಇಂದನೇ ಸೀಟ್ ತಗೊಂಡಿರ್ತಾರೆ. ಅವ್ರಿಗೆಲ್ಲ 1,00,000 ಫೀಸ್ ಇರುತ್ತೆ. ನಿಮ್ಗೆ ಎಸ್-ಎನ್-ಕ್ಯೂ ಕೋಟಾದಲ್ಲಿ ಸೀಟ್ ಸಿಕ್ತು ಅಂದಿದ ತಕ್ಷಣ ನಿಮ್ಗೆ ಕೇವಲ 30,000 ಮಾತ್ರ ಫೀಸ್ ಇರುತ್ತೆ. ಹಾಗಾದ್ರೆ ಇವಾಗ ಎಸ್-ಎನ್-ಕ್ಯೂ ಕೋಟಾಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾ? ಏನೇನ್ ಕಂಡೀಷನ್ಸ್ ಇದೆ ಮತ್ತೆ ಯಾವ್ಯಾವ ಕೋರ್ಸಲ್ಲಿ ಎಸ್-ಎನ್-ಕ್ಯೂ ಕೋಟಾ ಸಿಗುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ. ಫಸ್ಟ್ ನೀವೆಲ್ಲರೂ ಕೂಡ ಸ್ಟೋರ್ ರಿಡ್ಯೂಸ್ ಮಾಡಿ ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆ-ಇ-ಸಿ-ಟಿ ಆಪ್ಷನ್ ಟು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಕೆ-ಇ-ಸಿ-ಟಿ ಆಪ್ಷನ್ ಟ್ರಿ ಕೋರ್ಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂದ್ರೆ ಟಾಪ್ ಕಾಲೇಜಸ್ ನ ನೀವು ಯಾವ ರೀತಿ ಪಡ್ಕೋಬಹುದು ಆಪ್ಷನ್ ಅಲ್ಲಿ, ಮತ್ತೆ ಆಪ್ಷನ್ ಅಲ್ಲಿ ಕಾಲೇಜಸ್ ನ ನೀವು ಯಾವ ರೀತಿ ಲಿಸ್ಟ್ ಮಾಡಬೇಕು, ಮತ್ತೆ ಲಿಸ್ಟ್ ಮಾಡ್ಬೇಕಾದ್ರೆ ಏನೇನ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕು, ಮತ್ತೆ ಎಸ್-ಎನ್-ಕ್ಯೂ ಕೋಟಾಗೆ ಟ್ರಿಕ್ ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಎಸ್-ಎನ್-ಕ್ಯೂ ಕೋಟಾ ಪಡ್ಕೋಬೇಕು ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಈ ಒಂದು ಕೋರ್ಸ್ ಬೈ ಮಾಡೋದ್ರಿಂದ ನೀವು ಪ್ರತಿ ವರ್ಷ 1,00,000 ಕೂಡ ಉಳಿಸಬಹುದಾಗುತ್ತೆ. ನೀವು ಏನಾದ್ರು ಎಸ್-ಎನ್-ಕ್ಯೂ ಕೋಟಾ ಟ್ರಿಕ್ ನ ಯೂಸ್ ಮಾಡಿದ್ರೆ ಆಪ್ಷನ್ ಅಲ್ಲಿ ನಿಮಗೆ ಈ ರೀತಿ ಓಪನ್ ಆಗಿದೆ ಟೈಮರು. ನೀವು ಯಾವ ಒಂದು ಆ್ಯಪ್ ಓಪನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಪೇ ಮಾಡಕ್ಕೆ, ಫೋನ್ ಪೇನ, ಗೂಗಲ್ ಪೇನ, ಅದನ್ನ ನೀವು ಅಲ್ಲಿ ಓಪನ್ ಮಾಡಿದ್ರೆ ಪೇಮೆಂಟ್ ರಿಕ್ವೆಸ್ಟ್ ಹೋಗಿರುತ್ತೆ. ಪೇ ಮಾಡಿ ನೀವು ನೆಕ್ಸ್ಟ್ ಕೋರ್ಸ್‌ನ ಈ ರೀತಿ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಚೆಕ್ ಮಾಡಿ ನಿಮಗೆ ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಎಸ್-ಎನ್-ಕೆ ಕೋಟಾಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತೆ ಏನೇನ್ ಕಂಡೀಷನ್ಸ್ ಇರುತ್ತೆ, ಮತ್ತೆ ಎಲ್ಲಾ ಕೋರ್ಸಲ್ಲೂ ಕೂಡ ಎಸ್-ಎನ್-ಕೆ ಕೋಟಾ ಇದೆಯಾ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ಎಸ್-ಎನ್-ಕೆ ಕೋಟಾನ ನೀವು ಯಾರು ಬೇಕಾದ್ರೂ ಕೂಡ ಸೀಟ್‌ನ ಕ್ಲೈಮ್ ಮಾಡ್ಬೋದು. ಅಂದ್ರೆ ಎಸ್-ಸಿ, ಎಸ್-ಟಿ, ಒ-ಬಿ-ಸಿ ಮತ್ತೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕ್ಲೈಮ್ ಮಾಡ್ಬೋದು. ಇದಕ್ಕೆ ನಿಮ್ಮ ಕ್ಯಾಟಗರಿ ಏನು ಅಷ್ಟೊಂದೇನು ಎಫೆಕ್ಟ್ ಕೊಡಲ್ಲ. ಜಸ್ಟ್ ನಿಮ್ಮ ಇನ್ಕಮ್ ಲಿಮಿಟ್ 8,00,000 ಒಳಗಡೆ ಇರಬೇಕಾಗಿರುತ್ತೆ. ಮತ್ತೆ ಎಸ್-ಎನ್-ಕೆ ಕೋಟಾದಲ್ಲಿ ಸೀಟ್ ಅಲಾಟ್‌ಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ 1,00,000 ಇನ್ಕಮ್ ಯಾರಿಗಿದೆ ಅವ್ರಿಗೆ ಸೀಟ್ ಅಲಾಟ್‌ಮೆಂಟ್ ಮಾಡ್ತಾರೆ. ಆಮೇಲೆ 3,00,000 ಇರೋರ್ಗೆ, ಆಮೇಲೆ 5,00,000 ಇರೋರ್ಗೆ, ಅದೇ ರೀತಿ 8,00,000 ಇರೋರ್ಗೆ ಈ ರೀತಿ ಪ್ರಿಯಾರಿಟಿಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಇದು ರ್ಯಾಂಕಿಂಗ್ ಜಾಸ್ತಿ ಇದೆ ಮತ್ತೆ ಇನ್ಕಮ್ ಕಮ್ಮಿ ಇದೆ ಅವ್ರಿಗೆ ಫಸ್ಟ್ ಸೀಟ್ ಅಲಾಟ್‌ಮೆಂಟ್ ಆಗುತ್ತೆ ಎಸ್-ಎನ್-ಕ್ಯೂ ಕೋಟಾದಲ್ಲಿ. ಮತ್ತೆ ಎಸ್-ಎನ್-ಕ್ಯೂ ಸೀಟ್ ಯಾವ ರೀತಿ ಅಲಾಟ್‌ಮೆಂಟ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಲೇಜಲ್ಲಿ ಒಂದು ಬ್ರಾಂಚಲ್ಲಿ 100 ಸೀಟ್ ಇತ್ತು ಅಂದ್ರೆ 5 ಸೀಟ್‌ನ ಎಸ್-ಎನ್-ಕ್ಯೂ ಕೋಟಾ ಅಂತ ರಿಸರ್ವ್ ಮಾಡಿ ಮಡಗಿರ್ತಾರೆ. ಸರಿನಾ? 100 ಜನದಲ್ಲಿ 5 ಜನ ಯಾರ್ದು ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ ಮತ್ತೆ ಯಾರ್ದು ಇನ್ಕಮ್ ಕಮ್ಮಿ ಇರುತ್ತೆ ಅವ್ರಿಗೆ ಅಲ್ಲಿ ಸೀಟ್ ಅಲಾಟ್‌ಮೆಂಟ್ ಆಗುತ್ತೆ. ಮತ್ತೆ ಹಾಗಾದ್ರೆ ಈ ಒಂದು ಎಸ್-ಎನ್-ಕ್ಯೂ ಕೋಟಾಗೆ ನಾವೇನಾದ್ರೂ ಅಪ್ಲೈ ಮಾಡ್ಬೇಕಾ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಕೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೇನೆ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಕೊಟ್ಟಿದ್ದೀರಾ ಅಂದ್ರೆ ನೀವು ಆಟೋಮೆಟಿಕ್ ಆಗಿ ಎಸ್-ಎನ್-ಕ್ಯೂ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಾ. ಅದನ್ನ ನೀವು ಯಾವ ರೀತಿ ಚೆಕ್ ಮಾಡೋದಂದ್ರೆ ನಿಮ್ಮ ಕೆಇ ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇಲ್ಲಿ ಸೂಪರ್ನರಿ ಕೋಟಾ ಅಂತ ಇರುತ್ತೆ. ಅದನ್ನ ನೀವು ಓಪನ್ ಮಾಡಿ ನೋಡಿ. ಸೂಪರ್ನರಿ ಕೋಟಾಗಿ ಲೆಸ್ ಅಂತ ಬಂದಿದೆ ಅಂದ್ರೆ ನೀವು ಎಸ್-ಎನ್-ಕ್ಯೂ ಕೋಟಾದಲ್ಲಿ ಸೀಟ್ ನ ಕ್ಲೈಮ್ ಮಾಡಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂತ ಅರ್ಥ ಬರುತ್ತೆ. ಕೆಇ ಅವರು ವೆರಿಫಿಕೇಶನ್ ಸ್ಲಿಪ್ ಕೂಡ ರಿಲೀಸ್ ಮಾಡ್ತಾರೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲೂ ಕೂಡ ಸೂಪರ್ನರಿ ಕೋಟಾ ಎಲಿಜಿಬಲ್ ಇದ್ದೀರಾ ಅಂತ ಬಂತು ಅಂದ್ರೆ ನೀವು ಎಸ್-ಎನ್-ಕ್ಯೂ ಕೋಟಾ ಸೀಟ್ ನ ಕ್ಲೈಮ್ ಮಾಡಕ್ಕೆ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಾ. ಮತ್ತೆ ಈ ಒಂದು ಎಸ್-ಎನ್-ಕ್ಯೂ ಕೋಟಾ ಬಂದ್ಬಿಟ್ಟು ಎಲ್ಲಾ ಕೋರ್ಸ್ ಅಲ್ಲೂ ಕೂಡ ಇರಲ್ಲ, ಬರೀ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಮಾತ್ರ ಇರುತ್ತೆ. ಈ ಒಂದು ಎಸ್-ಎನ್-ಕ್ಯೂ ಕೋಟಾಗೆ ನೀವು ಸಪರೇಟ್ ಆಗಿ ಏನು ಕೂಡ ಅಪ್ಲಿಕೇಶನ್ ನ ಹಾಕೋ ಅಗತ್ಯ ಇರಲ್ಲ. ಕೆಇಎ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಕೊಟ್ಟಿರ್ತಾರಲ್ಲ ಅದರಿಂದನೇ ಆಟೋಮೆಟಿಕ್ ಆಗಿ ನೀವು ಎಲಿಜಿಬಲ್ ಆಗ್ತೀರಾ.
ಮತ್ತೆ ಆಪ್ಷನ್ ಅಲ್ಲಿ ನೀವು ಕಾಲೇಜಸ್ನ ಯಾವ ರೀತಿ ಅರೇಂಜ್ ಮಾಡ್ತೀರಾ ಮತ್ತೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದ್ರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಟಿ ಆಪ್ಷನ್ ಕೋರ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಬೇಗ ಬೈ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ಎಸ್ ಎನ್ ಕೆ ಕೂಡ ಟ್ರಿಕ್ ನ ಯೂಸ್ ಮಾಡಿದ್ರೆ ನಿಮಗೆ 1 ಲಕ್ಷ ಅಷ್ಟು ಸೇವ್ ಆಗುತ್ತೆ ಪ್ರತಿ ಇಯರ್ ಕೂಡ. ಮತ್ತೆ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಕಾಲೇಜ್ ಪ್ಲೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.